ಓಂ ಶಾಂತಿ. ಭಕ್ತರೇ, ಗೆಳೆಯರೇ, ಮಿತ್ರರೇ, ಅಭಿಮಾನಿಗಳೇ, ಹಾಗೆ ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನಿಮ್ಮನ್ನು ಯಾರು ಇಷ್ಟಪಡ್ತಾರೋ ಒಳ್ಳೆಯವರು ಅವ್ರಿಗೂ ಸಹ ಒಳ್ಳೆಯದಾಗಲಿ. ಹಿಂದೆ ನಾನು ಎಕ್ಕೆ ಗಿಡ ಪೂಜೆ ಮಾಡಿದ್ರೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅನ್ನೋದೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಭಾಗ 1ರಲ್ಲಿ. ಅಲ್ಲತ್ರ ಭಾಗ 2 ಬಿಲ್ವಪತ್ರೆ ಹೂವು, ಎಲೆ, ಕಾಯಿಯನ್ನು ತಂದು ಶಿವಲಿಂಗದ ಒಂದು ಜೊತೆ ಪೂಜೆ ಮಾಡಿದಾಗ ಎಷ್ಟೆಲ್ಲ ಉಪಯೋಗ ಆಗುತ್ತೆ, ಹಾಗೆ ವೈದ್ಯಕವಾಗಿ ಆಧ್ಯಾತ್ಮಿಕವಾಗಿ ಪ್ರಯೋಜನಕ್ಕೆ ಬರುತ್ತೆ ಅನ್ನೋದೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಈಗಲೂ ನಾಗಲಿಂಗ ಪುಷ್ಪದ ಬಗ್ಗೆ ನೋಡೋಣ, ಇದರ ಮಹತ್ವ ಎಷ್ಟು ಅಂತ. ಇದು ಮಂತ್ರಸಿದ್ಧಿಗೆ, ಆರೋಗ್ಯ ಭಾಗಕ್ಕೆ, ಮುಕ್ತಿ, ಜೀವನ್ಮುಕ್ತಿ, ಮೋಕ್ಷಕ್ಕೆ ಇವೆಲ್ಲವೂ ಸಹ ಉಪಯೋಗ ಆಗುತ್ತೆ. ಈ ಭಾಗನ ಕೊನೆಯವರೆಗೂ ತಪ್ಪದೆ ನೋಡಿ, ನಿಮಗೊಂದು ಕ್ಲಾರಿಟಿ ಬರುತ್ತೆ. ಸರಿನಾ? ನಾನೀಗ ನಾಗಲಿಂಗ ಪುಷ್ಪ, ನಾಗಲಿಂಗ ಮರ, ನಾಗಲಿಂಗ ಕಾಯಿ, ಕ್ಯಾನನ್ ಟ್ರೀ ಇದೆಲ್ಲಿ ಬರುತ್ತೆ ಅಂದರೆ ಪಿರಂಗಿ ಗುಂಡಿನ ಮರ, ಕ್ಯಾನನ್ ಟ್ರೀ ಅಂತಾರೆ ಅದನ್ನು. ಗೊತ್ತಾಯ್ತಲ್ಲ? ಈ ಒಂದು ಎಲ್ಲಿ ಬರುತ್ತೆ, ಈ ಒಂದು ಪಿರಂಗಿ ಗುಂಡಿನ ಕಾಯಿ ಬಿಡ್ತಕ್ಕಂಥ ಪಿರಂಗಿ ಗುಂಡು ನೋಡಿದ್ರಲ್ಲ, ಯುದ್ಧಗಳಲ್ಲಿ ಬಳಸ್ತಿದ್ರು ಅನಾದಿ ಕಾಲದಲ್ಲಿ. ಪಿರಂಗಿ ಗುಂಡುಗಳಂದರೆ ಎಷ್ಟು ಹಿಡ್ದಪ್ಪ ಬಾಲಗಳಿರುತ್ತೆ ಅಲ್ವಾ, ಬಾಲಗಳು ಅಲ್ವಾ, ಹೌದಲ್ವಾ? ಎಷ್ಟು ಹಿಡ್ದಪ್ಪ ಬಾಲಗಳು ಬರುತ್ತೆ. ಅದೇನಪ್ಪ ಅಂದರೆ ನಾಗಲಿಂಗ ಪುಷ್ಪ. ನಿಮ್ಗೆ ಗೊತ್ತಿರುತ್ತೆ ನಾಗಲಿಂಗ ಪುಷ್ಪ. ಕೆಲವ್ರು ನೋಡಿದ್ದಾರೆ, ಕೆಲವರು ನಾಗಲಿಂಗ ಪುಷ್ಪ ನೋಡಿಲ್ಲ. ಈ ನಾಗಲಿಂಗ ಪುಷ್ಪ ಯಾಕೆ ಕರೀತಾರೆ, ನಾಗಲಿಂಗ ಪುಷ್ಪ ಅಂದ್ರೆ ಏನು, ಕೆಲವ್ರಿಗೆಲ್ಲ ಗೊತ್ತಿರುತ್ತೆ, ನಿಮಗೂ ಗೊತ್ತಿರ್ಬೋದು. ಆದರೆ ಬಿಲ್ವ ಮರ, ಬಿಲ್ವಕಾಯಿ, ಬಿಲ್ವ ಎಲೆ, ಹಾಗೆ ಬೇವಿನ ಹೂವು, ಬೇವಿನ ಎಲೆ, ಬೇವಿನ ಕಾಯಿ, ಹಾಗೆ ಬಾಳೆಹಣ್ಣು, ಬಾಳೆ ಮರ, ತೆಂಗಿನ ಮರ ಇತ್ಯಾದಿ ಎಲ್ಲ ಸರ್ವೇ ಸಾಮಾನ್ಯ. ಹಾಗೆ ಸೇವಂತಿಗೆ ಹೂವು ಗೊತ್ತಲ್ಲ, ಚೆಂಡು ಮಲ್ಲಿಗೆ ಹೂವು, ಕಾಕಡ ಹೂವು, ಹಾಗೆ ಕನಕಾಂಬರ ಹೂವು, ಹಾಗೆ ಕಮಲದ ಹೂವು ಗೊತ್ತಲ್ಲ, ಕಮಲದ ಹೂವು ಗೊತ್ತು. ಆದರೆ ಈ ನಾಗಲಿಂಗ ಯಾವುದು, ನಾಗಲಿಂಗ ಹೆಚ್ಚಾಗಿ ಜನಗಳಿಗೆ ಅಷ್ಟು ಪರಿಚಯ ಇರಲ್ಲ. ಕೆಲವು ಕಡೆ ಮಲೆನಾಡು ಪ್ರದೇಶ, ಕಾಡು ಪ್ರದೇಶದಲ್ಲಿ ಅಥವಾ ದೊಡ್ಡ ದೊಡ್ಡ ಪಾರ್ಕ್ಗಳು, ಸಿಟಿಗಳಲ್ಲಿ ದೊಡ್ಡ ಸಿಟಿಗಳಿರ್ತಾವಲ್ಲ, ಅಲ್ಲಿ ಪಾರ್ಕ್ಗಳಿರುತ್ತೆ. ಆ ಉದ್ಯಾನವನಗಳಲ್ಲಿ ಇದ್ದರೂ ಇರ್ಬೋದು, ಅಪರೂಪಕ್ಕೆ 1-2 ಮರ. ನಾನು DRDO ಡಿಫೆನ್ಸು ನಾಗವಾರಪಾಳ್ಯ, ಬೆನಗಾನಹಳ್ಳಿ ಪಕ್ಕದಲ್ಲಿದೆ. ಬೆನಗಾನಹಳ್ಳಿ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿಂದ ನಾಗವಾರಪಾಳ್ಯ ಇರುತ್ತೆ, ಅಲ್ಲೇ ಪಕ್ಕದಲ್ಲಿ. ಬೆನಗಾನಹಳ್ಳಿ, ನಾಗವಾರಪಾಳ್ಯದಲ್ಲಿ DRDO ಡಿಫೆನ್ಸ್ ಇದೆ, ಕ್ವಾರ್ಟರ್ಸ್ ಇದೆ. ಅಲ್ಲೆಲ್ಲ ವಿಜ್ಞಾನಿಗಳು, ಡಾಕ್ಟರ್ಗಳು, ಇಂಜಿನಿಯರ್ಗಳು, ಹಾಗೆ ಹೆಲಿಕಾಪ್ಟರ್, ಪ್ಲೇನ್, ರಾಕೆಟ್ ಡ್ರೈವರ್ಗಳು, ಆಪ್ರೇಟರ್ಗಳು, ತಜ್ಞರು, ಸಂಶೋಧಕರು ಒಟ್ಟಾರೆ ಅಲ್ಲಿರ್ತಾರೆ. ಆ ಒಂದು ಡಿಪಾರ್ಟ್ಮೆಂಟಲ್ಲಿ, DRDO ಡಿಪಾರ್ಟ್ಮೆಂಟಲ್ಲಿ ನಾನು MES ಮೇಂಟೈನ್ ಎಲೆಕ್ಟ್ರಿಕಲ್ ಸರ್ವಿಸಸ್, ಇದರಲ್ಲಿ ನಾನು ಇದ್ದೆ, ಮೇಂಟೆನೆನ್ಸಲ್ಲಿದ್ದೆ, ಎಲೆಕ್ಟ್ರಿಕಲ್ ಮೇಂಟೆನೆನ್ಸಲ್ಲಿ. ಸಾಕಷ್ಟು ವಿಜ್ಞಾನಿಗಳು, ಡಾಕ್ಟ್ರುಗಳು, ಅಲ್ಲಿ ವಿದ್ಯಾರ್ಥಿಗಳು, ಸಂಶೋಧಕರು, ಮತ್ತೊಬ್ಬರು ಎಲ್ಲ ಅಲ್ಲಿ. ಈ ಪ್ಲೇನ್ ಡ್ರೈವರು, ರಾಕೆಟ್ ಶೆಲ್ಸ್, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಶತ್ರುಗಳ ಮೇಲೆ ಹಾರಾಟ ಮಾಡ್ತಾವಲ್ಲ, ರಾಕೆಟ್ಸ್ ದಾಳಿ, ಆಪ್ರೇಟರ್ಗಳು, ಹಾಗೆ ಹೆಲಿಕಾಪ್ಟರ್ ಇಂಜನ್ ಡಿವಿಷನ್ನು, ಹಾಗೆ ಬಾಡಿ ತಯಾರು ಮಾಡ್ತಲ್ಲ, ಹೆಲಿಕಾಪ್ಟರ್ ಬಾಡಿ, ಪ್ಲೇನ್ ಬಾಡಿ, ಅದು ಇಂಜನ್ನು, ವೀಲುಗಳು ತಯಾರು ಮಾಡ್ತಕ್ಕಂಥ ಎಲ್ಲ ಅಲ್ಲಿ ಡ್ರೈವರ್ಗಳು, ವಿಜ್ಞಾನಿಗಳು, ಸಂಶೋಧಕರು, ಮತ್ತೊಬ್ಬರು ಅದಷ್ಟಲ್ಲಿ ನನಗೆ ಪರಿಚಯ ಇದ್ದರು, ತುಂಬ ಜನ ಪರಿಚಯ ಇದ್ದರು. ಅಲ್ಲೆಲ್ಲ ವಿಜ್ಞಾನಿಗಳೇ ಸುಮಾರು 100 ಜನ ಇರ್ತಾರೆ, ಒಬ್ಬರು ಇಬ್ಬರಲ್ಲ. ಏನು ಹೇಳಿದ್ನೆ,
ವಿಜ್ಞಾನಿಗಳೇ ನೂರಾರು ಜನ ಇರ್ತಾರೆ. ಬಲ್ಲಿವಲ್ಲ ಗೊತ್ತಾಯ್ತಲ್ಲ, ಡಿಫೆನ್ಸು DRDO. ಅಲ್ಲಿ ನಾನು MS ಅಲ್ಲಿ ಜಾಬ್ ಮಾಡ್ತಿದ್ದೆ. ಆ ಟೈಮಲ್ಲಿ ಪಕ್ಕದಲ್ಲೇ ಒಂದು ಆಯುರ್ವೇದಿಕ್ ಒಂದು ಆಸ್ಪತ್ರೆ ಚಿಕಿತ್ಸಾ ಕೇಂದ್ರ. ಹಾಗೆ ಅಲ್ಲಿ ಕೆಲವು ಪ್ರೋಗ್ರಾಮ್ಗಳೆಲ್ಲ ಮಾಡ್ತಾರೆ. ಆ ಒಂದು ಏರಿಯಾ ಸುಮಾರು ಒಂದು 3,000 ಮನೆ ಇದೆ. 3,000 ಮನೆ. ಎಲ್ಲ ಸ್ಟಾಫ್ಸು, ಆಫೀಸರ್ಸ್ ಇರ್ತಾರೆ, ಆಪ್ರೇಟರ್ಗಳಿರ್ತಾರೆ, ಡ್ರೈವರ್ಗಳಿರ್ತಾರೆ, ಪ್ಲೇನ್ ಡ್ರೈವರ್ಗಳು, ರಾಕೆಟ್ ಡ್ರೈವರ್ಗಳು, ಇವರೆಲ್ಲ ಇರ್ತಾರೆ. ಒಂದು 3,000 ಮನೆ ಇದೆ. ಅಲ್ಲಿ ಆಯುರ್ವೇದಿಕ್ ಒಂದು ಆಸ್ಪತ್ರೆ ಇದೆ, ಆಯುರ್ವೇದಿಕ್. ಅಲ್ಲೆಲ್ಲ ಉಪನ್ಯಾಸ ಕೊಡ್ತಾರೆ. ಕೆಲವು ಸಾರಿ ಸಭೆಗಳಿಟ್ಕೊಳ್ತಾರೆ, ಆಯುರ್ವೇದಿಕ್ದು ಸಭೆಗಳಿಟ್ಕೊಳ್ತಾರೆ. ಅಲ್ಲೆಲ್ಲ ಉಪನ್ಯಾಸಗಳು ಕೊಡ್ತಾರೆ. ಅದರ ಪಕ್ಕದಲ್ಲಿ ಒಂದು ಮರ, ನಾಗಲಿಂಗ ಮರ. ಏನು ಮರ? ನಾಗಲಿಂಗ ಪುಷ್ಪ ಮರ ಇರುತ್ತೆ. ಕ್ಯಾನನ್ ಬಾಲ್ ಟ್ರೀ ಅಂದರೆ ಪಿರಂಗಿ ಗುಂಡಿನ ಮರ. ಈಗ ಮೊದಲು ನಾವು ಈ ಒಂದು ನಾಗಲಿಂಗ ಪುಷ್ಪ, ಅದರ ಮಹಿಮೆ ಏನು, ಅದರ ಶಕ್ತಿ ಏನು, ಅದನ್ನು ಹೇತಕ್ಕೆ ಬಳಸಿದರೆ ಏನು ಉಪಯೋಗ ಆಗುತ್ತೆ ನಮಗೆ? ಮಂತ್ರಸಿದ್ಧಿ ನೋಡಿ, ಎಕ್ಕೆ ಗಿಡಕ್ಕೆ ಪೂಜೆ ಮಾಡಿ ಮಂತ್ರಸಿದ್ಧಿ ಮಾಡ್ಕೊಳ್ಳಿ, ಅದೇ ಮೂಲ ಅಂತ ನಾನು ಹೇಳಿದೆ. ಮೂಲ ವಿಘ್ನೇಶ್ವರ, ಒಪ್ಕೊಳ್ತೀನಿ, ನಿಮಗೂ ಗೊತ್ತು. ಅವರ ತಮ್ಮ ಸಹೋದರ ಯಾರು? ಸುಬ್ರಹ್ಮಣ್ಯ ಸ್ವಾಮಿ. ಅವರು ಏನು ಕಡಿಮೆ ಇಲ್ಲ, ಸೇನಾಧಿಪತಿ. ಸೇನಾಧಿಪತಿ. ಯಾವುದಕ್ಕೆ ಸೇನಾಧಿಪತಿ? ಇಡೀ ದೇವತೆಗಳಿಗೆ, ದೇವಲೋಕಕ್ಕೆ ಸೇನಾಧಿಪತಿ ಯಾರು? ಕಮಾಂಡೋ ಅಂತೀನಿ ನೀವು, ಕಮಾಂಡರ್ ಯಾರು? ಬಾಲಸುಬ್ರಹ್ಮಣ್ಯ ಸ್ವಾಮಿ ಶಕ್ತಿ, ಕಮಾಂಡೋ. ಆದರೆ ಅಧಿಪತಿ ಯಾರು? ಅಧ್ಯಕ್ಷ ಯಾರು? ಗಣಪತಿ, ಅಧ್ಯಕ್ಷ ದೇವಗಣಗಳಿಗೆ ಅಲ್ವಾ? ಆದರೆ ಗುರುವಾರು, ಒಬ್ಬ ಒಳ್ಳೆ ಸದ್ಗುರು ಯಾರು? ದೇವಾದಿದೇವ ಆದಿಯೋಗಿ ಮಹಾದೇವ. ಅಂದರೆ ದೇವತೆಗಳ ಎಲ್ಲರಿಗೂ ದೇವನು, ದೇವತೆಗಳ ಎಲ್ಲರಿಗಿಂತ ದೊಡ್ಡವನು, ಆದಿಪುರುಷನು, ಆದಿಯೋಗಿ ಮಹಾದೇವ ಶಕ್ತಿ ಅಲ್ವಾ? ಹಾಗೆ ಉತ್ತಮನು, ಎಲ್ಲರಿಗಿಂತ ಉತ್ತಮನು, ಸರ್ವೋತ್ತಮನು ಯಾರು? ಎಲ್ಲದರಲ್ಲೂ ಯಾರು ಉತ್ತಮರು ಇರ್ತಾರೆ ಅವ್ರನ್ನ ಸರ್ವೋತ್ತಮ ಅಂತೀರಿ. ಅವ್ರು ಯಾರು? ಶ್ರೀಮನ್ನಾರಾಯಣ. ಪ್ರಜಾಪತಿ ಯಾರು? ದೇವತೆಗಳಿಗೆಲ್ಲರಿಗೂ ಪಿತಾಮಹ ಯಾರು? ಬ್ರಾಹ್ಮಿ ಶಕ್ತಿ, ಬ್ರಹ್ಮಾಜಿ. ಹಾಗೆ ರಾಜ ಯಾರು? ದೇವತೆಗಳಿಗೆಲ್ಲ ರಾಜ ಯಾರು? ಇಂದ್ರದೇವ. ಗೊತ್ತಾಯ್ತಲ್ಲ? ಆಮೇಲೆ ಉಳಿದವರೆಲ್ಲ ಅಷ್ಟದಿಕ್ಪಾಲಕರು, ನವಗ್ರಹ ದೇವತೆಗಳು, ವೃಕ್ಷ ದೇವತೆಗಳು. ವೃಕ್ಷ ಅಂದ್ರೇನು? ಕಾಡು, ವನಸ್ಪತಿ ವೃಕ್ಷ ದೇವತೆಗಳು. ರೈತರು ಬೆಳೀತಾರೆ, ಅನ್ನ ಬೆಳೀತಾರೆ, ರಾಗಿ ಬೆಳೀತಾರೆ, ಅಕ್ಕಿ ಬೆಳೀತಾರೆ, ಗೋಧಿ ಬೆಳೀತಾರೆ, ಹಣ್ಣು ಹಂಪಲ ತರಕಾರಿ ಎಲ್ಲ ಬೆಳೀತಾರೆ. ಇದಕ್ಕೆಲ್ಲ ಯಾರು? ಯಕ್ಷರಾಜ ಯಾರು? ನಾಗರಾಜ. ಅಂದರೆ ನಾಗಕುಲನೇ ರೈತರಿಗೆಲ್ಲ ಆಧಾರ ಅಂತ ಅರ್ಥ ಆಯಿತು. ಹೌದು, ಇಡೀ ವಂಶವೃಕ್ಷ, ಇಡೀ ಜಗತ್ತಿಗೆ ಆಧಾರ ಯಾರು? ನಾಗ ಇಲ್ಲದ ದೇವತೆ ನೀವು ನೋಡಿ, ವಿಘ್ನೇಶ್ವರನಿಗೆ ಹೊಟ್ಟೆಗೆ ನಾಗ ಇರ್ತಾರೆ, ಅಥವಾ ತಲೆ ಮೇಲೆ ನಾಗ ಇರ್ತಾರೆ. ಅದೇ ಮಹಾವೀರರಿಗೆ, ಬುದ್ಧರಿಗೆಲ್ಲನೂ ತಲೆ ಮೇಲೆ ನಾಗ ಇರ್ತಾರೆ. ಅದೇ ಮಹಾವಿಷ್ಣು ಆದಿಶೇಷನ ಮೇಲೆ ಮಲಗಿರ್ತಾನೆ. ಅದೇ ಶಿವನ ಜುಟ್ಟಿಗೂ ನಾಗ ಸುತ್ತಿರ್ತಾರೆ, ಕೊರಳಲ್ಲೂ ಇರ್ತಾನೆ. ಹಾಗೆ ಆದಿಶಕ್ತಿ, ಪರಾಶಕ್ತಿ, ನವಶಕ್ತಿ, ದುರ್ಗೆ, ಚಾಮುಂಡಿ ಇತ್ಯಾದಿ, ಚೌಡೇಶ್ವರಿ, ರೇಣುಕಾದೇವಿ ಅಲ್ವಾ, ನಾಗದೇವತೆಗಳು. ಆ ಎಲ್ಲ ಅಮ್ಮನವ್ರಿಗೂ ನಾಗ ಇರ್ತದೆ. ಇದರ ಅರ್ಥ ಏನು ಗೊತ್ತಾ? ನಾಗ ಜೊತೆಯಲ್ಲಿದ್ದರೆ ಅದೇ ಶಕ್ತಿ ಅಂತ ಅರ್ಥ. ಆ ನಾಗನೇ ಎಲ್ಲ ದೇವತೆಗಳ ಆಧಾರಭೂತ ಶಕ್ತಿ. ಇಷ್ಟು ತಿಳ್ಕೊಳ್ಳಿ. 14 ಲೋಕಗಳಿಗೂ ಆಧಾರಭೂತ ಆದಿಶೇಷ ಶಕ್ತಿ ಅಂಥ ನಾಗ, ಆದಿಶೇಷ ನಾಗ. ಪುಷ್ಪ, ಶೇಷನಾಗ ಪುಷ್ಪ, ನಾಗಲಿಂಗ ಪುಷ್ಪ. ಏನು ಹೇಳಿದ್ನೆ? ಏನು ಪುಷ್ಪ? ನಾಗಲಿಂಗ ಪುಷ್ಪ. ಇಡೀ ಹಿಂದೂ ಧರ್ಮ ಸಂಸ್ಥಾಪಕ ದೇವಾದಿದೇವ ಆದಿಯೋಗಿ. ಆದರೆ ನಿಸ್ವಾರ್ಥವಾಗಿ ನಾವು ಶಿವಲಿಂಗವನ್ನು ಆರಾಧಿಸ್ತೀವಿ. ಯಾವುದೇ ಅಲ್ಲಿ ಆಡಂಬರ ಇಲ್ಲ, ಮೋಜು ಮಸ್ತಿ ಇಲ್ಲ. ಶಿವಲಿಂಗ ನಿರಾಕಾರವಾಗಿರುತ್ತೆ, ಅಲ್ಲಿ ಏನೂ ಇರಲ್ಲ. ಆದರೆ ನಾವೊಂದು ಅದಕ್ಕೆ ಪಟ್ಟೆ ಇಡ್ತೀವಿ, ಆಮೇಲೆ ಒಂದು ಬಟ್ಟೆ ಇಡ್ತೀವಿ, ತಿಲಕ ಇಡ್ತೀವಿ, ನಾವು ಇಡ್ತೀವಿ.
ಅಲ್ಲೇನೇ ಇರಲ್ಲ. ಒಂದು ಶಿವಲಿಂಗ, ಒಂದು ಬಂಡೆಗಲ್ಲು ಸಿಗಲಿ, ಚಟ್ನಿ ಖಾರ ರುಬ್ತೀವಲ್ಲ ನಾವು, ದೋಸೆ ಹಿಟ್ಟೆಲ್ಲ ರುಬ್ತೀವಲ್ಲ ಒರಳು ಕಲ್ಲು, ಅದು ಕೂಡ ನಮಗೆ ಶಿವಲಿಂಗನೇ ಅಲ್ವಾ. ಒಂದು ಲೋಟ ನೀರು ಕುಡಿಯೋ ಲೋಟ ಕೂಡ ನಮ್ಗೆ ಶಿವಲಿಂಗನೇ ಅಲ್ವಾ. ಒಂದು ಪೆನ್ನನ್ನು ನೋಡಿದ್ರು ನಮ್ಗೆ ಶಿವಲಿಂಗನೇ ಅಲ್ವಾ. ನೀವು ಏನನ್ನೇ ನೋಡಿ ಶಿವಲಿಂಗ. ಅದಕ್ಕೆ ನಾವು ಆಯುಧ ಪೂಜೆ ಮಾಡಿದ್ರೆ ಬಸ್ಸುಗಳ ಮೇಲೆ 3 ಪಟ್ಟೆ ಎಳಿತೀವಿ, ಟ್ರೈನ್ ಮೇಲೆ 3 ಪಟ್ಟೆ ಎಳಿತೀವಿ, ನಮ್ಮ ಮನೆಯಲ್ಲಿರೋ ಟೈಲರಿಂಗ್ ಮಿಷಿನ್ ಮೇಲೆ, ಚಾಕುಗಳ ಮೇಲೆ ಆಯುಧ ಪೂಜೆಗೆಲ್ಲ 3 ಪಟ್ಟೆ ಎಳಿತೀವಿ. ಆದಿಶಕ್ತಿ ಪರಾಶಕ್ತಿ ಆ ಶಿವಶಕ್ತಿ ಸಂಕೇತ ಅದು. 3 ಪಟ್ಟೆ ಎಳೆದು ಒಂದು ಬಟ್ಟೆ ಇಡ್ತೀವಿ ಭಾಳ ಸುಲಭವಾಗಿ. ಅಂದರೆ ನಾವು ದೇವರನ್ನು ಎಲ್ಲ ಕಡೆ ನೋಡ್ತೀವಿ, ಬಸ್ನಲ್ಲಿ ನೋಡ್ತೀವಿ, ಯಂತ್ರೋಪಕರಣಗಳಲ್ಲಿ ನೋಡ್ತೀವಿ, ನಮ್ಮ ಮನೆಯಲ್ಲಿರೋ ಟಿ ವಿನಲ್ಲಿ ನೋಡ್ತೀವಿ. ಅಂದರೆ ಹಬ್ಬ ಮಾಡ್ಕೊಳ್ತೀವಿ 3 ಪಟ್ಟೆ ಎಳೆದು. ಮನೆ ಮುಂದೆ ಹೇಳ್ತೀವಿ, ಮನೆ ಬಾಗಿಲು ಹೊಸ್ತಲ ಮೇಲೆ ಹೇಳ್ತೀವಿ, ಲಾಸ್ಟ್ಗೆ ನಮ್ಮ ಹಳೆಯನೆಲ್ಲೂ ಹೇಳ್ಕೊಳ್ತೀವಿ ಅಲ್ವಾ. ಎಲ್ಲಂದ್ರೆ ಅಲ್ಲಿ ನಾವು ದೇವ್ರನ್ನ ನೋಡ್ತೀವಿ. ಯಾವ ದೇವರನ್ನು? ಶಿವನನ್ನು ನೋಡ್ತೀವಿ, ಹೌದಾ ಇಲ್ವ. ಅಂಥ ಆದಿಯೋಗಿ ಹಿಂದೂ ಧರ್ಮದ ಸಂಸ್ಥಾಪಕ. ಆ ಒಂದು ಶಿವಲಿಂಗ ಯಾವುದೇ ಡೆಕೋರೇಟ್ ಮಾಡಿ ಅಂತ ಹೇಳೋದಿಲ್ಲ, ಆದರೆ ನಾವು ಮಾಡ್ತೀವಿ. ಹೂವು ಹಾಕ್ತೀವಿ, ಕಿರೀಟ ಹಾಕ್ತೀವಿ, ಏನೇನೋ ಮಾಡಿ ಡೆಕೋರೇಟ್ ಮಾಡ್ತೀವಿ. ಆವಾಗಲೂ ಪೂರ್ಣ ಪ್ರಮಾಣದಲ್ಲಿ ಒಬ್ಬ ವ್ಯಕ್ತಿಯಾಗಿ ಮೂರ್ತಿಯಾಗಿ ಇರೋದಿಲ್ಲ, ಒಂದೇ ಶಿವಲಿಂಗ ನಿರಾಕಾರ ಅಲ್ವಾ. ಶಿವನನ್ನು ನಾವು ಯಾವ ಧರ್ಮದವರಾದರೂ ಶಿವನನ್ನು ಆರಾಧಿಸ್ಬೋದು, ನಿರಾಕಾರವಾಗಿರುತ್ತೆ ಅಲ್ವಾ. ಶಿವನಿಗೆ ಒಂದು ನಾಗಸರ್ಪ ಅಲ್ಲಿ ಕುತ್ತಿಗೆನಲ್ಲಿ ಹೊಂದಿರುತ್ತೆ. ಆದರೆ ಇನ್ನು ನಾಗಲಿಂಗ ಪುಷ್ಪದ ಕಥೆ ಏನಪ್ಪ ಇವರೇ ನೋಡಿ. ಈ ಪುಷ್ಪ ಹೆಂಗಿರುತ್ತಂದರೆ, ಇದರ ಮರ ಸುಮಾರು, ಈ ಮರ 50ರಿಂದ 70 ಅಡಿ ಬೆಳೆಯುತ್ತೆ. ಮರ ಎಷ್ಟರಿಂದ? 50ರಿಂದ 70 ಅಡಿ. 50ರಿಂದ 70 ಅಡಿ ಅಂದರೆ 1 ಮೀಟ್ರಿಗೆ 3.25 ಅಡಿ. 1 ಮೀಟ್ರಿಗೆ 3.25 ಅಡಿ ಇರುತ್ತೆ, ಗೊತ್ತಾಯ್ತಲ್ಲ. 70 ಅಂದರೆ ಎಷ್ಟಾಯ್ತು ಅಲ್ಲಿಗೆ? 2 3 6 ಸುಮಾರು 20 ಮೀಟ್ರ್ ಬೆಳೆಯುತ್ತೆ ಮರ. ಅದು ರೆಂಬೆಗಳನ್ನು ಸೈಡ್ಗೆ ಸುಂದರವಾಗಿ ಬಿಡುತ್ತೆ. ರೆಂಬೆಗಳನ್ನು, ಆ ರೆಂಬೆಗಳು ತುಂಬ ಜೋತಾ ಇರ್ತಾವೆ ಹೂಗಳು. ಆ ಹೂಗಳು ಹೆಂಗಿರ್ತಾವೆ ಗೊತ್ತಾ? ಭಾಳ ಮೃದುವಾಗಿ ಎಲೆಗಳಿರ್ತವೆ, ನೋಡಿದ್ರಲ್ಲ, ಮೃದುವಾಗಿ ಎಲೆಗಳಿರ್ತವೆ. ದಳಗಳಿರ್ತವೆ, ಮೃದುವಾಗಿ ದಳಗಳಿರ್ತವೆ. ಸುತ್ತಲೂ ದಳಗಳು ಬಹಳ ಮೃದುವಾಗಿರ್ತವೆ. ಆ ದಳಗಳ ಮಧ್ಯದಲ್ಲಿ ಶಿವಲಿಂಗ ಆಕೃತಿಯಾಗಿ ಒಂದಿರುತ್ತೆ, ಶಿವಲಿಂಗ ಇರುತ್ತೆ. ಆ ಶಿವಲಿಂಗದ ಮೇಲೆ ಸಾವಿರಾರು ಅಂದರೆ 100 ಸಾವಿರಾರು ಎಡೆಗಳೆತ್ಕೊಂಡಿರುತ್ತಲ್ಲ ಸರ್ಪ. ಒಂದು ಶಿವಲಿಂಗದ ಮೇಲೆ ಒಂದು ಸರ್ಪ, 5 ತಲೆ ಇರೋ ಸರ್ಪ ಎಡೆ ಎತ್ಕೊಬಿಟ್ರೆ ನಿಮಗೆ ಎಷ್ಟು ಚೆನ್ನಾಗಿದೆ, ಶಿವಲಿಂಗದ ಮೇಲೆ ಎಡೆ ಎತ್ಕೊಂಡಿದೆ ಶಿವಲಿಂಗದ ಮೇಲೆ ಎಡೆ ಎತ್ಕೊಂಡಿದೆ ಸರ್ಪ ಅಂತ ನೀವು ಖುಷಿ ಪಡ್ತೀರ, ಭಕ್ತಿಯಿಂದ ನಮಸ್ಕಾರ ಮಾಡ್ತೀರ, ದಂಡ ಪ್ರಣಾಮ ಮಾಡ್ತೀರಲ್ವ. ಅದೇ 100 ಸರ್ಪಗಳು ಶಿವನ ಮೇಲೆ, ಶಿವಲಿಂಗದ ಮೇಲೆ ಎಡೆ ಎತ್ಕೊಂಡಿದ್ರೆ ಹೆಂಗಿರುತ್ತೆ ನೋಡಿ. ಶಿವಲಿಂಗ, ಅದರ ಮೇಲೆ ಸುತ್ತಲೂ ಒಂದು ಪುಷ್ಪದ ಮಧ್ಯೆ ಒಂದು ಲಿಂಗದ ಮೇಲೆ ಎಡೆಗಳು. ಇದನ್ನೇ ನಾವು ನಾಗಲಿಂಗ ಪುಷ್ಪ ಏನಂತೀವಿ? ನಾಗಲಿಂಗ ಪುಷ್ಪ ಅಂತೀವಿ, ಗೊತ್ತಾಯ್ತಲ್ಲ. ಈ ಮರವನ್ನು ನಾಗಲಿಂಗ ಪುಷ್ಪದ ಮರ, ಕ್ಯಾನನ್ ಬಾಲ್ ಟ್ರೀ. ಇದು ಪಿರಂಗಿ ಥರ ಇರುತ್ತೆ, ಪಿರಂಗಿ ಗುಂಡಿನ ಥರ ಇರುತ್ತೆ ಹಣ್ಣು, ಕಾಯಿ. ಹಂಗಾರೆ ಇದರಿಂದ ಏನು ಪ್ರಯೋಜನ ಈಗ ನೋಡೋಣ. ಟಾಪಿಕ್ ನೋಡಿ, ನಾಗಲಿಂಗ ಪುಷ್ಪ. ಇಂಥ ಒಂದು ಹೂವು ನೀವು ಕಾಕಡ ಹೂವು ನೋಡಿ, ಮಲ್ಲಿಗೆ ಹೂವು ನೋಡಿ, ಚೆಂಡು ಹೂವು ನೋಡಿ, ಸೇವಂತಿಗೆ ಹೂವು ನೋಡಿ, ಕಮಲದ ಹೂವು ನೋಡಿರಿ. ಓಕೆ, ಒಪ್ಕೊಳ್ತೀವಿ, ಎಲ್ಲ ಹೂಗಳಿದ್ದಾವೆ, ಇರ್ತವೆ, ಅರಳ್ತವೆ. ಇನ್ನೂ ಏನೇನೋ ಬೇರೆ ದೇಶದಲ್ಲಿ ನಮಗಿಂತೂ ಎತ್ತರವಾಗಿರೋ ಹೂಗಳಿದ್ದಾವೆ, ಏನೇನೋ ಹೂಗಳಿರ್ತವೆ, ದೊಡ್ಡ ಹೂಗಳು, ದೊಡ್ಡ ದಳಗಳು. ಬೇರೆ ದೇಶದಲ್ಲಿ ಭಾಳ ದೊಡ್ಡವು ಇರ್ತವೆ. ಪಾರ್ಕ್ಗಳಲ್ಲಿ, ಮನೆಗಳ ಹತ್ರನೇ ಬೇಜಾನ್ ಬೆಳೆಸಿರ್ತಾರೆ ಒಳ್ಳೆ ಹೂಗಳು ಅಲ್ವಾ, ನೋಡಿದ್ರೆ. ಆದರೆ ನಾಗಲಿಂಗ ಪುಷ್ಪ ಅಮೇರಿಕನಲ್ಲಿ, ಇದರ ಮೂಲ ಅಮೇರಿಕ ಅಂತಾರೆ, ಅಮೇರಿಕನಲ್ಲಿ ಹೆಚ್ಚಾಗಿದೆ ಇದು. ಅಥವಾ ನಮ್ಮದು ಎತ್ಕೊಂಡಾಗ ಅಲ್ಲಿ ಬೆಳೆಸ್ಬಿಟ್ರು ಅವರು, ಯಾರು ಗೊತ್ತು. ಹಿಂದೂ ದೇಶದಲ್ಲಿರೋದನ್ನೇ ಎಲ್ಲ ಒತ್ಕೊಂಡಾಗ ಅವರು ಮಾಡ್ಕೊಬಿಟ್ಟು
ಲಾಸ್ಟ್ಗೆ ನಮ್ಮ ದೇಶದಲ್ಲೇ ಇರೋದು ಮೂಲ, ನಮ್ಮದೇ ಮೂಲ, ನಮ್ಮದೇ ಮೂಲ, ನಮ್ಮದೇ ಮೂಲ ಅಂತಾರವ್ರು. ಭಾರತ ದೇಶ ಆಮೇಲೆ ಬಂದಿರೋದು ಅಂತಾರವ್ರು. ನಮ್ಮದೆಲ್ಲ ಭಾರತ ದೇಶದಲ್ಲಿ ತೊಗೊಂಡೋಗಿ ಬೆಳೆಸಿದ್ದಾರೆ ಹಂಗೆ ಹೇಳ್ಕೊತಾರೆ. ಬಿಡ್ರಿ, ಅವ್ರು ಹಂಗೆ ಹೇಳ್ಕೊಳ್ಳಿ, ಅವ್ರು ಹಂಗೆ ಅಲ್ವಾ. ಆದರೆ ಅಮೇರಿಕನಲ್ಲಿ ಈ ಮರಗಳು ತುಂಬ ಇರುತ್ತೆ, ನಾಗಲಿಂಗ ಪುಷ್ಪ ಮರಗಳು. ಅಲ್ಲಿ ಕ್ಯಾನನ್ ಬಾಲ್ ಟ್ರೀ ಅಂತ ಕರೀತಾರೆ. ಆದರೆ ನಮ್ಮ ದೇಶದಲ್ಲಿ ಇದೆ ಮರಗಳು. ನಮ್ಮ ದೇಶದಲ್ಲಿ ಈ ಹೂಗಳೆಲ್ಲ ಕಿತ್ತು 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 ಶಿವನಿಗೆ ಪೂಜೆ ಮಾಡ್ತಾರೆ. ಈ ಕಾರಣದಿಂದ ಕಾಯಿಗಳು ಬರೋದಿಲ್ಲ. ಕಾಯಿಗಳು ಯಾಕಂದರೆ ಹೂವನ್ನ ಕಿತ್ತಾಕ್ಬಿಡ್ತಾರಲ್ಲ, ಕಾಯಿಗಳೆಲ್ಲಿಂದ ಬರೋದು? ಆದ್ದರಿಂದ ಇದರ ಸಂತತಿ ಕಡಿಮೆ ಆಗ್ತಾ ಇದೆ. ಮರಗಳ ಸಂತತಿ ಕಡಿಮೆ ಆಗ್ತಾ ಇದೆ. ಪ್ರಕೃತಿಯನ್ನು ನಾಶ ಮಾಡ್ತಿದ್ದಾರೆ ಮನುಷ್ಯ. ಪೂಜೆ ಮಾಡಲಿ, ಆದರೆ ಹೂಗಳೆಲ್ಲ ಕಿತ್ತಾಕ್ಬಿಟ್ರೆ ಕಾಯಿ ಎಲ್ಲಪ್ಪ ಬಿಡೋದು? ಎಲ್ಲೋ ಮೇಲೆ ಇರೋದು ಒಂದೆರಡು ಕಾಯಿ ಬರುತ್ತಷ್ಟೆ ಅಲ್ವಾ. ಆಮೇಲೆ ಅದು ಬೀಜ, ಆಮೇಲೆ ಬಳಕೆ ಅಲ್ವಾ. ಅದೇ ಕಾಯಿಗಳು ತುಂಬ ಬಿಟ್ಟರೆ ಆ ಕಾಯಿಗಳೆಲ್ಲ ಬಿದ್ದು ಒಡೆದೋಗುತ್ತೆ, ಬೀಜಗಳು ಉದುರುತ್ತೆ, ಅಥವಾ ತಿಂತಾರೆ, ಬಳಸ್ತಾರೆ. ಇದು ಕೂಡ ಔಷಧೀಯ ಗುಣಗಳಿದೆ. ಸುವಾಸನೆ ಬಹಳ 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 ಇರುತ್ತೆ. ಮತ್ತೆ ಮತ್ತೆ ಸುವಾಸನೆ ನೋಡೋಣ, ಮತ್ತೆ ಮತ್ತೆ ವಾಸನೆ ನೋಡೋಣ, ಸುವಾಸನೆ ನೋಡೋಣ, ಮತ್ತೆ ಮತ್ತೆ ಅದರ ಗಂಧ ನೋಡೋಣ ಅಂಥೇಳಿ ನೀವು ನೋಡ್ತಾನೆ ಇರಬೇಕು. ಅಷ್ಟು ಚೆನ್ನಾಗಿರುತ್ತೆ ವಾಸನೆ ಅದು. ಇದು ಕೂಡ ಔಷಧೀಯ ಗುಣಗಳು. ಕ್ಯಾನ್ಸರು, ಬಿ ಪಿ ಶುಗರು, ಕಿಡ್ನಿ ಪ್ರಾಬ್ಲಮ್ಮು, ಕರಳಲ್ಲಿ ಹುಣ್ಣಾಗಿದ್ರೆ, ಶರೀರದಲ್ಲಿ ಏನಾದರೂ ಕೊಳಕಿದ್ರೆ, ಕೊಳಕು ಅಂದರೆ ಗಲೀಜಿದ್ರೆ, ಮೈ ಮೇಲೆ ಗುಳ್ಳೆಗಳಿದ್ರೆ ಚರ್ಮ ರೋಗ ನಿವಾರಣೆ ಆಗುತ್ತೆ. ಕೂದಲು ಗಟ್ಟಿಯಾಗಿ ನಿಲ್ಲುತ್ತೆ, ಬ್ರೈನ್ ಚೆನ್ನಾಗಿ ಓಡುತ್ತೆ, ಮೆದುಳಂತೂ ಚೆನ್ನಾಗಿ ಓಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ವಂಶಾಭಿವೃದ್ಧಿಗೆ ಪವರ್ಫುಲ್ ಆಗಿರ್ತದೆ ಇದು. ಗೊತ್ತಾಯ್ತಲ್ಲ, ಮೆದುಳು ವಂಶಾಭಿವೃದ್ಧಿ ಚೆನ್ನಾಗಿರುತ್ತೆ. ಇದು ಈ ಒಂದು ನಾಗಲಿಂಗ ಪುಷ್ಪದ ಕಾಯಿಯ ಮಹಿಮೆ. ಇನ್ನು ವಿಚಾರಕ್ಕೆ ಬರೋಣ. ಈ ಹೂವನ್ನ ನೀವು ತಗೊಂಡು ಮಂತ್ರಸಿದ್ಧಿಯಾಗಿ ಮಾಡ್ಕೊಳ್ಳೋದು. ಮಂತ್ರಸಿದ್ಧಿ ನೋಡ್ರಪ್ಪ, ನಾಗಲಿಂಗ ಪುಷ್ಪ ಇರುತ್ತೆ, ಅದನ್ನು ಕೀಳೋವಾಗ ಮೊದಲು ಪ್ರಾರ್ಥನೆ ಮಾಡಬೇಕು. ಆ ಮರಕ್ಕೆ, ಮರದ ಸುತ್ತಲೂ ಮೊದಲು ಮರಕ್ಕೆ ಪ್ರಾರ್ಥನೆ ಮಾಡಿ, ಅದರ ಸುತ್ತಲೂ 3 ರೌಂಡ್ ಹೊಡೆದು ಆಮೇಲೆ ಹೂವು ತಗೊಳ್ಳಿ. ಆ ಹೂವು ತಗೊಂಡು ಮನೆಯಲ್ಲಿ ಒಂದು ಚಿಕ್ಕ ಶಿವಲಿಂಗ ಇಟ್ಟುಕೊಳ್ಳಿ, ಅಥವಾ ಶಿವ ಪಾರ್ವತಿ ಫೋಟೋ ಇಟ್ಕೊಳ್ಳಿ. ನೀವು ಬೆಳಗ್ಗೆ ಎಷ್ಟೊತ್ತಾದರೂ ಹೇಳಿ, ಬೆಳಗ್ಗೆ ನೀವು ಎಷ್ಟೊತ್ತಾದರೂ ಹೇಳಿ. 8 ಗಂಟೆಗಾದರೂ ಎಚ್ಚರಿಕೆಗೊಳ್ರಿ, 7 ಗಂಟೆಗಾದರೂ ಎಚ್ಚರಿಕೆಗೊಳ್ರಿ, 6 ಗಂಟೆಗಾದರೂ ಬೆಳಗ್ಗೆ ಎಚ್ಚರಿಕೆಗೊಳ್ರಿ. ಆರಾಮಾಗಿ ರಾತ್ರಿ ನಿದ್ದೆ ಮಾಡಿ, ಪ್ರಶಾಂತವಾಗಿ ನಿದ್ದೆ ಮಾಡಿ, ಬೆಳಗ್ಗೆ ಫ್ರೆಶ್ಶಾಗಿ ಹೇಳಿ. ನೀಟಾಗಿ ನೀವು ಕೈಗಳು ನೋಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೆಯಿಂದ ಆಚೆ ಹೋಗಿ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿ, ವಾಶ್ ಮಾಡಿ, ಸ್ನಾನ ಮಾಡಿ, ನಿಮ್ಮಿಷ್ಟ. ಅಲ್ಲತ್ರ ಆ ಹೂವು ತೊಗೊಂಡು ಬಂದಿರ್ತೀರ, ಕೂತ್ಕೊಳ್ಳಿ, ನಾಗಲಿಂಗ ಹೂವು ಇಕ್ಕೊಳ್ಳಿ, ಶಿವನ ಫೋಟೋ ಮುಂದೆ ಇಡಿ, ಶಿವಲಿಂಗದ ಮುಂದೆ ಇಡಿ. ಈ ರೀತಿ ನೀವು ಕನಿಷ್ಠ 1 ವಾರ, 3 ವಾರ, 4 ವಾರ ಈ ರೀತಿ ಮಂಡಲಗಳನ್ನು ರಚನೆ ಮಾಡ್ಕೊಳ್ಳಿ. ಪೂಜೆಗಳನ್ನು ನೀವು ಸಂಕಲ್ಪ ಮಾಡ್ಕೊಳ್ಳಿ. ನಾನು 1 ವಾರ ಪೂಜೆ ಮಾಡ್ತೀನಿ, 2 ವಾರ ಪೂಜೆ ಮಾಡ್ತೀನಿ, 3 ವಾರ ಪೂಜೆ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಯಾರಿಗೆ? ಶಿವಶಕ್ತಿ. ನೋಡ್ರಿ, ಆದಿಶಕ್ತಿ ಪರಾಶಕ್ತಿ ನಮಗೆ ಸಿದ್ಧಿಗಳನ್ನು ಕೊಡ್ತಾಳೆ. ಯಾರು? ಆದಿಶಕ್ತಿ ಪರಾಶಕ್ತಿ ನಮಗೆ ಸಿದ್ಧಿಗಳನ್ನು ಕೊಡ್ತಾಳೆ. ಶಿವ ವಿದ್ಯೆಯನ್ನು ಕೊಡ್ತಾನೆ, ಮುಕ್ತಿ, ಮೋಕ್ಷ, ಜೀವನ್ಮುಕ್ತಿ ಇತ್ಯಾದಿ ವಿದ್ಯೆಗಳನ್ನು. ಹಾಗೆ ಎಷ್ಟೋ ಶಕ್ತಿಗಳ ರಹಸ್ಯವನ್ನು ಶಿವನೇ ಹೇಳ್ಕೊಡೋದು. ವೇದಾಂತ ರಹಸ್ಯವನ್ನು, ಕುಂಡಲನಿ ಸಾಧನೆ, ಸಪ್ತಚಕ್ರಗಳ ಸಾಧನೆ ರಹಸ್ಯವನ್ನು, ಮಂತ್ರಸಿದ್ಧಿಗಳ ರಹಸ್ಯವನ್ನು ಹೇಳ್ಕೊಡೋದು ಯಾರು? ದೇವಾದಿದೇವ ಮಹಾದೇವ ರುದ್ರಾವತಾರಿ. ಆ ರುದ್ರ, ಮಹಾರುದ್ರ ಯಾರು? ಆದಿಯೋಗಿ ಗುರು ಸದ್ಗುರುಮೂರ್ತಿ ಶಿವ. ಎಲ್ಲ ಯೋಗಿಗಳಿಗೆ ಗುರು ಮಹಾಯೋಗಿ ಆದಿಯೋಗಿ, ಎಲ್ಲ ದೇವತೆಗಳಿಗೆ ದೇವಾದಿದೇವ ಮಹಾದೇವ, ಒಳ್ಳೆ ಗುರು. ಅಂಥ ಗುರು ಫೋಟೋ ಇರುತ್ತೆ, ಇಟ್ಕೊಂಡಿದ್ದೀರಾ. ಒಂದು ಚಿಕ್ಕ ಶಿವಲಿಂಗ ಆದರೂ ಇಟ್ಕೊಂಡಿರ್ತೀರ. ಅದರ ಮುಂದೆ ಈ ನಾಗಲಿಂಗ ಪುಷ್ಪನ ಇಡಿ. ದಿನಕ್ಕೆ ನೀವು 1 ಪುಷ್ಪ ಇಟ್ಟರು ಸಾಕು. ಒಂದೇ ಒಂದು ಪುಷ್ಪ ತಂದರೂ ಪರವಾಗಿಲ್ಲ, ಒಂದೇ ಒಂದು ಪುಷ್ಪ ಸಿಕ್ಕಿದ್ರೂ ಪರವಾಗಿಲ್ಲ, ತೊಗೊಂಡು ಬನ್ನಿ. ಅದೆಲ್ಲ ನಿಮ್ಮ ಮನೆಯಲ್ಲ ಶಿವನ ಫೋಟೋ ಅಥವಾ ಶಿವಲಿಂಗದ ಮುಂದೆ ಇಡಿ. ಕಣ್ಣು ಮುಚ್ಚಿ, ಊದ್ಕಡ್ಡಿ ಹಚ್ಚಿ, ಕರ್ಪೂರ ಹಚ್ಚಿ ಪೂಜೆ ಮಾಡಿ.
ಕಣ್ಮುಚ್ಚೆ ಧ್ಯಾನಕ್ಕೆ ಕೂತ್ಕೊಳ್ಳಿ. 5 ನಿಮಿಷ ಕೂತ್ಕೊಳ್ಳಿ. ಎಷ್ಟು? 5 ನಿಮಿಷ. ಏನು ಶಿವ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ನಮಃ, ಓಂ ನಮಃ ಶಿವಾಯ ನಮಃ, ಓಂ ನಮಃ ಶಿವಾಯ ನಮಃ. ಏನೇ ಶಿವ ಪಂಚಾಕ್ಷರಿ ಮಂತ್ರ ಇರುತ್ತೆ. ಇದೆಲ್ಲ 5 ನಿಮಿಷ ಹೇಳ್ಕೊಳ್ಳಿ. ಎಷ್ಟು? 5 ನಿಮಿಷ ಕಣ್ಣು ಮುಚ್ಚಿ 5 ನಿಮಿಷ ಹೇಳ್ಕೊಳ್ಳಿ. ಅಥವಾ ಕಣ್ಣು ತಗೊಂಡೇ ಅವ್ವನ್ನ ನೋಡ್ಕೊಂಡು ಹೇಳಿ. ಹೂವು ಇರುತ್ತಲ್ಲ, ಹೂಗಳಿಟ್ಟಿರಿ, ಅವ್ವನ್ನ ನೋಡಿಕೊಂಡು ಹೇಳಿ. ಗೊತ್ತಾಯ್ತಲ್ಲ? ಎಷ್ಟು ನಿಮಿಷ? 5 ನಿಮಿಷ. ಅಥವಾ ಓಂ ಶ್ರೀ ನಾಗೇಶ್ವರಾಯ ನಮಃ, ಓಂ ಶ್ರೀ ನಾಗೇಶ್ವರಾಯ ನಮಃ, ಓಂ ಶ್ರೀ ನಾಗೇಶ್ವರಾಯ ನಮಃ ಹಿಂಗಾದರೂ ಹೇಳ್ಕೊಳ್ಳಿ. ಅಥವಾ ಓಂ ಶ್ರೀ ನಾಗಲಿಂಗೇಶ್ವರಾಯ ನಮಃ, ಓಂ ಶ್ರೀ ನಾಗಲಿಂಗೇಶ್ವರಾಯ ನಮಃ, ಓಂ ಶ್ರೀ ನಾಗಲಿಂಗೇಶ್ವರಾಯ ನಮಃ ಹಿಂಗಾದರೂ ಹೇಳ್ಕೊಳ್ಳಿ. ನೀವೆಷ್ಟು ಯಾವುದೋ ಮಂತ್ರ. ಎಷ್ಟು ದಿನ? 1 ವಾರ, 7 ದಿನ, ಅಥವಾ 2 ವಾರ, 14 ದಿನ, ಅಥವಾ 3 ವಾರ, 21 ದಿನ. ಗೊತ್ತಾಯ್ತಲ್ಲ? ಹೀಗೆ ಕನಿಷ್ಠ 3 ವಾರ ಮಾಡಿ. ಆದಿಯೋಗಿ ಶಂಕರ ಶಿವ ಜೊತೆಗೆ ನಾಗ ಆದಿಶೇಷ ಅಂದರೆ ಶ್ರೀಮನ್ನಾರಾಯಣ ಇಬ್ಬರು ಆ ಪುಷ್ಪದಲ್ಲಿರ್ತಾರೆ. ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿಗೂ ಆ ನಾಗಲಿಂಗ ಹೋಲುತ್ತೆ ಅಲ್ವಾ? ಅನಂತ ಪದ್ಮ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ, ಶ್ರೀಮನ್ನಾರಾಯಣನ ಸಮೇತ ಆದಿಶಕ್ತಿ ಪರಾಶಕ್ತಿ ಶಿವಶಕ್ತಿ ಸಮೇತ ಆ ಬ್ರಹ್ಮಾಜಿ ಸೃಷ್ಟಿ ಇದು. ಆ ಥರ ಸಮೇತ ಬ್ರಹ್ಮಶಕ್ತಿ ಸಮೇತ ಸರ್ವ ದೇವತಾ ಶಕ್ತಿ ಸ್ವರೂಪ ನಾಗಲಿಂಗೇಶ್ವರ ಪುಷ್ಪ. ಇದೆಲ್ಲ ನೀವು ಡೈಲಿ ಒಂದೊಂದು ಮಾಡಿ ಹೂವು ತಂದು ಬೆಳಗ್ಗೆ ಸಂಜೆ ಪೂಜೆ ಮಾಡಿ. ಬೆಳಗ್ಗೆ ಸಂಜೆ ಪೂಜೆ ಮಾಡಿ. ಆದರೆ ಪ್ರಸಾದ ನೈವೇದ್ಯ ಮಾಡಬೇಕು. ಬಾಳೆಹಣ್ಣು, ಕಲ್ಚಕ್ರೆ, ಸ್ವಲ್ಪ ಮೊಸರು, ಸ್ವಲ್ಪ ಹಾಲು, ಸ್ವಲ್ಪ ತುಪ್ಪ, ಗೋಡಂಬಿ, ದ್ರಾಕ್ಷಿ, ಬಾಳೆಹಣ್ಣು ಎಲ್ಲ ಕಟ್ ಮಾಡಿ, ಸಾಧ್ಯವಾದರೆ ದಾಳಂಬರಿ ಬೀಜ ಹಾಕಿ ರಸಾವಳಿ ಮಾಡಿ. ಪಂಚಾಮೃತ ಅಂತಾರಲ್ಲ. ಅಂದರೆ ಈ ಪಂಚಾಮೃತನ ನೀವು ಸ್ವಲ್ಪ ಮಾಡಿದ್ರೆ ಒಳ್ಳೆಯದು. ಎಲ್ಲರೂ ಬೆಳಗ್ಗೆ ತಿಳ್ಕೊಳ್ಳಿ ಅಥವಾ ಸಂಜೆ ತಿಳ್ಕೊಳ್ಳಿ. ಮತ್ತು ಪ್ರತಿ ಸೋಮವಾರ ಹಾಲಿನ ಪಾಯಸ ಅಂದರೆ ಹಾಲು, ದ್ರಾಕ್ಷಿ, ಗೋಡಂಬಿ ಇತ್ಯಾದಿ ಹಾಕಿ ಹಾಲಿನ ಪಾಯಸ ಮಾಡಬೇಕು. ಗೊತ್ತಾಯ್ತಲ್ಲ? ನೀವು ಸಬ್ಬಕ್ಕಿ ಎಲ್ಲ ಹಾಕ್ತಿರಲ್ಲಪ್ಪ, ಅದು ಹಾಲು ಬಳಸಿ ಪಾಯಸ ಮಾಡಿ. ಪ್ರತಿ ಸೋಮವಾರ ಒಂದು 3 ವಾರ, ಸೋಮವಾರ 3 ವಾರ. ಇಲ್ಲಿ 21 ದಿನ ನೀವು ವ್ರತ ಮಾಡ್ತೀರಾ, 3 ವಾರ ಮಾಡಿ ಪಾಯಸ ಸೋಮವಾರ. ಅದ್ರ ಜೊತೆಗೆ ಬೇರೆ ನೀವೇನಾರ ಮಾಡ್ಕೊಳ್ಳಿ. ಎಲ್ಲ ಪುಳ್ಳೋಗ್ರಿ ಇಲ್ಲೋ ಬಾತೋ ಗೀತೋ ಇಲ್ಲೋ ಚಿತ್ರಾಲೆಲ್ಲ ಎಲ್ಲ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಗೊತ್ತಾಯ್ತಲ್ಲ? ಈ ರೀತಿ ನೀವು 3 ವಾರ ಮಾಡಿದ್ರೆ ಏನಪ್ಪ ಪ್ರಯೋಜನ ಅಂದರೆ ಇಲ್ಲಿ ಆದಿಶೇಷ ಒಲಿತಲ್ಲ ನಿಮಗೆ. ಶ್ರೀಮನ್ನಾರಾಯಣ, ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ. ಈತ ಯಾರು? ವರಾಹಿ ಕಾಂತಾರ, ವರಾಹ ಸ್ವಾಮಿ ಕಾಂತಾರ ಗೊತ್ತಲ್ಲ? ಯಕ್ಷ ದೇವತ, ನಾಗರಾಜಸ್ವಾಮಿ, ಆದಿಶೇಷ ಶಕ್ತಿ ಶ್ರೀಮನ್ನಾರಾಯಣ, ಏಡುಕೊಂಡಲವಾಡ ವೆಂಕಟೇಶ್ವರ, ವೆಂಕಟಾಚಲ ಶ್ರೀನಿವಾಸ, ಆದಿಶೇಷ ಶ್ರೀಮನ್ನಾರಾಯಣ, ಅನಂತ ಪದ್ಮನಾಭ ಸ್ವಾಮಿ ತಿರುವನಂತಪುರ. ಆದಿಶೇಷರೇ ಎಲ್ಲ ಐಶ್ವರ್ಯಕ್ಕೆ ಒಡೆಯರು ಅಲ್ವಾ? ಆತನೇ ಒಲಿತಾನೆ. ಅದೇ ಆದಿಯೋಗಿ ಎಲ್ಲ ವಿದ್ಯೆಗಳಿಗೂ ಶಕ್ತಿಗಳಿಗೂ ಸಿದ್ಧಿಗಳಿಗೂ ಗುರು ಯಾರು? ಆದಿಯೋಗಿ. ಹಾಗೆ ಆದಿಶಕ್ತಿ ಪರಾಶಕ್ತಿ ಜಗನ್ಮಾತೆ ಆ ಪಾರ್ವತಿ ದೇವಿ ಚಾಮುಂಡೇಶ್ವರಿ, ಆ ಜಗನ್ಮಾತೆ ಉದೋ ಎಲ್ಲಮ್ಮ ಅಲ್ವಾ? ಆ ಸತ್ಯಮ್ಮ ದೇವಿ ಅಲ್ವಾ? ಆ ಕಬ್ಬಾಳಮ್ಮ ಅಂತ ನೀವೇನಂತೀರಿ? ಆಯಮ್ಮ. ಆ ಯಕ್ಷಿಣಿ ದೇವತೆ ಏನಂತೀರಿ? ಅವರೇ ಅಲ್ವಾ? ನೀವು ಯಕ್ಷಿಣಿ ದೇವತೆ ಅಂತಿರೋ, ಪ್ರತ್ಯಂಗಿರ ದೇವತೆ ಅಂತಿರೋ, ಲಕ್ಷ್ಮೀ ನರಸಿಂಹಸ್ವಾಮಿ ಅಂತಿರೋ, ಏನಾದರೂ ಅನ್ನಿ, ಈ ನಾಗಲಿಂಗೇಶ್ವರ ಹೂವು ಎಲ್ಲದಕ್ಕೂ ಹೋಲುತ್ತೆ. ಎಲ್ಲದಕ್ಕೂ ಗೊತ್ತಾಯ್ತಲ್ಲ? ಎಲ್ಲದಕ್ಕೂ ಹೋಲುತ್ತೆ. ಎಷ್ಟು ಪವರ್ಫುಲ್ ಆಗಿರುತ್ತೆ. ಪಿರಂಗಿಯಿಂದ ಗುಂಡು ಹೋಗುತ್ತಲ್ಲ ಶತ್ರುಗಳ ಮೇಲೆ, ಧ್ವಂಸ ಮಾಡುತ್ತಲ್ಲ ಶತ್ರುಗಳನ್ನು. ಪಿರಂಗಿಯಿಂದ ಹೋಗಿದ್ದು ಗುಂಡು, ಕ್ಯಾನನ್ ಬಾಲ್ ಟ್ರೀ, ಪಿರಂಗಿ ಗುಂಡಿನ ಮರ ಹಾಗೇನೂ ಕರೀತಾರೆ.
ನಾಗಲಿಂಗ ಮರ, ನಾಗಲಿಂಗ ಪುಷ್ಪ ಮರ ಎಷ್ಟು ಪವರ್ಫುಲ್ ಆಗಿರುತ್ತೆ. ಇದೆಲ್ಲ ನಾವು ಹೂವನ್ನ ಟೀನಲ್ಲಿ ಹಾಕ್ಕೊಂಡು ಕುಡಿಬೋದು, ಕಾಯಿಸಿ ಕುದಿಸಿ ಕುಡಿಬೋದು. ಆ ಬೇರುಗಳು ಕಾಯಿಸಿ ಕುದಿಸಿ ಕುಡಿಬೋದು. ಹೂವು ವಾಸನೆ ಎಳ್ಕೊಂಡೆ ಮಲ್ಕೊಂಡು ತಲೆದಿಂಬ ಹತ್ರ ಇಟ್ಕೊಂಡಂತ ಮಲ್ಕೊಂಬಿಟ್ರೆ ಫಸ್ಟ್ ಕ್ಲಾಸ್. ತಲೆದಿಂಬ ಹತ್ರ ಹಾಕೋಬಿಡಿ ಒಂದು 2-3 10 ಹೂವು. ರಾತ್ರಿ ಎಲ್ಲ ಪ್ರಶಾಂತವಾಗಿ ನಿದ್ದೆ ಮಾಡಿ. ಯಾವುದೇ ಕೆಟ್ಟ ಸ್ವಪ್ನಗಳು ಬರೋದಿಲ್ಲ, ದುಷ್ಟ ಸ್ವಪ್ನಗಳು ಬರೋದಿಲ್ಲ, ದುಷ್ಟ ಶಕ್ತಿಗಳು ಮನೆಯಲ್ಲಿ ಬರೋದಿಲ್ಲ. ಸಹಸ್ರಾರು ಶಿರಗಳುಳ್ಳ ಆದಿಶೇಷನು ಶ್ವೇತನಾಗ ಇರ್ತಾನೆ. ಶ್ವೇತನಾಗ ದುಷ್ಟಶಕ್ತಿಗಳನ್ನು ತಿಂದಾಕ್ತಾನೆ, ನುಂಗಾಕ್ತಾನೆ. ಅಂಥ ಸಾಮರ್ಥ್ಯ ನಾಗಲಿಂಗ ಪುಷ್ಪಕ್ಕೆ ಇರುತ್ತೆ. 3 ಹಾರ ಮಾಡಿ, ಗೊತ್ತಾಯ್ತಲ್ಲ. ಸಾಧ್ಯವಾದರೆ ಕಾಯಿನೂ ತಂದಿಕ್ಕೋಗ್ಬಿಡಿ, ಒಂದೊಂದು ಕಾಯಿಗಳೇ ಇಟ್ಕೊಳ್ಳಿ ಚಿಕ್ಕದ್ರೆ. ಗೊತ್ತಾಯ್ತಲ್ಲ. ನಾಗಲಿಂಗ ಪುಷ್ಪ ಇದು ಸನಾತನ ಧರ್ಮ. ನಮ್ಮ ದೇಶದಲ್ಲೇ ಅಲ್ಲ, ಎಲ್ಲ ದೇಶಗಳಲ್ಲೂ ಇದೆ. ಆದರೆ ದೇವರಂತ ಪೂಜೆ ಮಾಡೋದು ನಮ್ಮ ಧರ್ಮದವರು ಮಾತ್ರ, ಹಿಂದೂ ಧರ್ಮದವ್ರು ಮಾತ್ರ. ಅದು ನಮ್ಮ ಪುಣ್ಯ, ನಮ್ಮ ಸೌಭಾಗ್ಯ ಕೂಡ ಹೌದು. ಪ್ರಕೃತಿಯಲ್ಲಿ ಎಲ್ಲೆಲ್ಲಿ ನೋಡಿದ್ರೂ ನಮಗೆ ದೇವರು ಕಾಣಿಸ್ತಾನೆ. ಎಲ್ಲ ಕಡೆ ದೇವರಿದ್ದಾನೆ ಅಂತ ಎಲ್ಲರೂ ಹೇಳ್ತಾರೆ, ಎಲ್ಲ ಧರ್ಮದವರು ಹೇಳ್ತಾರೆ. ಆದರೆ ಅವ್ರಿಗೆ ಕಾಣಲ್ಲ ಎಲ್ಲ ಕಡೆ ದೇವರು. ಹಸುವಿನಲ್ಲಿ ನಮಗೆ ಗೋಮಾತೆ ತಾಯಿ ಅಂತೀವಿ, ಹಸುವಿನಲ್ಲಿ ತಾಯಿ ಅಂತೀವಿ. ಬೇರೆ ಧರ್ಮದವ್ರು ಕೆಚ್ಚಲು ಕೊಯ್ಕೊಂಡು ಬಿರಿಯಾನಿ ಮಾಡ್ಕೊಂಡು ತಿಂತಾರೆ. ಅವ್ರಿಗೆಲ್ಲಿ ಕಾಣಿಸ್ತಾನೆ ದೇವರು ಅದರಲ್ಲಿ? ಬರೀ ಮಾತಿಗೆ ಹೇಳ್ತಾರೆ ಅಷ್ಟೇ, ದೇವರು ಎಲ್ಲ ಕಡೆ ಇದ್ದಾನೆ, ಓ ದೇವರೇ ಎಲ್ಲ ಸೃಷ್ಟಿ ಮಾಡಿದ್ದು ಅಂತ. ಬರೀ ಮಾತಿಗೆ ಹೇಳ್ತಾರೆ, ಫಾಲೋ ಮಾಡಲ್ಲ ಅವರು. ಕೊಯ್ಕೊಂಡು ತಿಂತಾರೆ ಹಸುವನ್ನು, ಗೋಮಾತೆಯನ್ನು. ನಾವು ಪೂಜೆ ಮಾಡ್ತೀವಿ. ಅದೇ ನಾಗಲಿಂಗ ಪುಷ್ಪ ಅಂತೀವಿ. ಅವರೇನಂತಾರೆ, ಪಿರಂಗಿ ಗುಂಡು ಬಾಂಬ್ ಹಾಕ್ತೀವಿ ಅಂತಾರೆ. ಅದರಲ್ಲಿ ವಿಕೃತವನ್ನು ನೋಡ್ತಾರೆ, ವಿಕೃತ ಕ್ರೌರ್ಯವನ್ನು ಅವ್ರು ನೋಡ್ತಾರೆ. ನಾವು ನಾಗಲಿಂಗ ಪುಷ್ಪ ರಾಗಿ ಮುದ್ದೆಯನ್ನು ನೋಡ್ತೀವಿ. ನಾವು ರಾಗಿ ಮುದ್ದೆಯೆಲ್ಲ ನೋಡ್ತೀವಿ, ಅನ್ನಪೂರ್ಣೇಶ್ವರಿಯಲ್ಲಿ ನೋಡ್ತೀವಿ. ಅನ್ನಪೂರ್ಣೇಶ್ವರಿ ಎಲ್ಲ ನೋಡ್ತೀವಿ ನಾವು, ರೈತರು ಅಂತ ಹೇಳಿದ್ನಲ್ಲ ಆವಾಗಲೇ. ಹಾಗೆ ನಾವು ದೇವರನ್ನು ಎಲ್ಲ ಕಡೆ ಗಿಡ, ಮಡ, ಬಳ್ಳಿ, ನದಿ, ಸಾಗರ, ಬೆಟ್ಟ, ಗುಡ್ಡ, ಪರ್ವತ, ಗ್ರಹ, ತಾರೆ ಎಲ್ಲದರಲ್ಲೂ ನಾವು ದೇವ್ರನ್ನ ಒಳ್ಳೆ ರೀತಿ ನೋಡ್ತೀವಿ. ಅವರೆಲ್ಲ ಬೇರೆ ಬೇರೆ ರೀತಿ ನೋಡ್ತಾರೆ. ಅದಕ್ಕೆ ಆಯಾ ದೇಶಗಳಲ್ಲಿ ಭೂಕಂಪಗಳು ಜಾಸ್ತಿ, ಸುನಾಮಿಗಳು ಜಾಸ್ತಿ, ಟೆರರಿಸಮ್ ಜಾಸ್ತಿ, ಬಾಂಬ್ ದಾಳಿಗಳು ಜಾಸ್ತಿ. ಯಾವಾಗಲೂ ಸಾವು ನೋವೇ ಬೇರೆ ದೇಶಗಳಲ್ಲಿ. ನಿಮ್ಗೆ ಗೊತ್ತಾ? ಅದು ಬರೀ ಯುದ್ಧಗಳಲ್ಲ, ಯಾವಾಗಲೂ ನಿರಂತರವಾಗಿರ್ತವೆ. ಅದೇ ಭಾರತ ದೇಶ ಆದಷ್ಟು ಪ್ರಶಾಂತವಾಗಿದೆ. ನಿಮ್ಗೆ ಗೊತ್ತಾ ಯಾಕೆ? ಇಲ್ಲಿನ ಶಕ್ತಿನೇ ಹಂಗಿದೆ. ಗಿಡ, ಮರ, ಬಳ್ಳಿ, ಬೆಟ್ಟ, ಗುಡ್ಡ, ನದಿ, ಸಾಗರ ಎಲ್ಲ ಹೇಳುತ್ತೆ, ಅಷ್ಟು ಪವರ್ಫುಲ್ ಆಗಿದೆ. ಆದರೆ ಇದನ್ನು ನಾವು ಬಳಸ್ಕೋಬೇಕು. ದುರಾದೃಷ್ಟ ಅಂದರೆ ಇಲ್ಲಿರೋ ಗುರುಗಳೇ ಹಿಂದೂ ಧರ್ಮದ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಮೀಡಿಯಾಗಳಲ್ಲಿ ಕೂತ್ಕೊಬಿಟ್ಟು ಕೇವಲ ತಾವು ತೋರಿಸ್ಕೊಳ್ಳೋದಕ್ಕೋಸ್ಕರ ಹೇಳ್ತಾರೆ, ಸರಿಯಾದ ಸತ್ಯನೇ ಹೇಳೋದಿಲ್ಲ. ಬರೀ ಈ ಜನನೂ ಹಂಗೆ ಇದ್ದಾರೆ. ದುರಾದೃಷ್ಟ ಅಂದರೆ ಬರೀ ಬುರುಡೆ ಬಿಟ್ರೆ ಭ್ರಮೆ ಹುಡ್ಸಿದ್ರೆ ಓ ಲೈಕ್ಸೋ ಲೈಕ್, ಕಮೆಂಟ್ಸು, ವ್ಯೂಸು, ಚಪ್ಪಾಳೆ ತಟ್ಟಿದೆ, ಶೀಲ್ಡ್ ಹೊಡೆದಿದೆ. ಏನಕ್ಕೆ? ಬರೀ ಬುರುಡೆಗೆ. ಆದರೆ ಆ ಬುಡೋರ್ಗೆ ಗೊತ್ತಿಲ್ಲ, ಜಾಸ್ತಿ ದಿನ ಉಳಿಯಲ್ಲ. ಇವ್ರಿಗೂ ಗೊತ್ತಾಗ್ಬಿಡುತ್ತೆ, ಚಪ್ಪಾಳೆ ಹೊಡೆಯೋರಿಗೆ ಗೊತ್ತಾಗ್ಬಿಡುತ್ತೆ ಅವ್ರು ಒಳ್ಳೆಯವರ ಕೆಟ್ಟವರ ಅಂತ. ಫಸ್ಟ್ ಟೈಮ್ ನೋಡಿದಾಗ ಅವ್ರು ವಂಚನೆ ಮಾಡ್ಬೋದು ಇವರಿಗೆ. ಇವರ ಅಮಾಯಕತ್ವದ ಮೇಲೆ ಆಟ ಆಡ್ಬೋದು ಫಸ್ಟ್ ಟೈಮ್. ಆದರೆ ಆಮೇಲೆ ಇವ್ರಿಗೂ ಗೊತ್ತಾಗ್ಬಿಡುತ್ತಲ್ಲ, ಅವರು ಕಳ್ಳ, ಅವ್ನು ಸರಿ ಇಲ್ಲ ಅಂದ್ಬಿಟ್ಟು. ಕನಿಷ್ಠ ಒಂದು 10ಕ್ಕೆ 8 ಜನ, 100ಕ್ಕೆ 80 ಜನ ಆದರೂ ಲವಲ್ ಇಷ್ಟಪಟ್ಟರೆ ಸಾಕು. 1000ಗೆ 10 ಜನ ಆದರೂ ಇಷ್ಟಪಟ್ಟರೆ ಸಾಕು ನನಗೆ. ಒಳ್ಳೆಯವರು, ಅದು ಒಳ್ಳೆಯವರು. ನಾನು ಈ ಥರ ವೀಡಿಯೋಗಳು ಮಾಡೋಕ್ಕೆ ಸಿದ್ಧಲಾಗಿರ್ತೀನಿ. ಈ ವಿಡಿಯೋ ಎಲ್ಲ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಒಳ್ಳೆಯದಾಗಲಿ, ಸಿದ್ಧಿ ಮಾಡ್ಕೊಳ್ಳಿ, ಜಪ ತಪ ಮಾಡಿ. ಆ ಶಿವಶಕ್ತಿ, ಹರಿಶಕ್ತಿ, ಬ್ರಹ್ಮಶಕ್ತಿ, ಸರ್ವದೇವತಾ ಶಕ್ತಿ ನಿಮಗೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ಫಲ ಕೊಡಲಿ. ಹೀಗೆ ಇನ್ನೂ ಬೇರೆ ವೀಡಿಯೋಗಳನ್ನು ಮುಂದೆ ಶೇರ್ ಮಾಡ್ತಕ್ಕಂಥ ವೀಡಿಯೋಗಳನ್ನು ನೋಡಿ, ಹಾಗೆ ಹಿಂದಿನ ಭಾಗಗಳನ್ನು ನೋಡಿ, ಮುಂದಿನ ಭಾಗಗಳನ್ನು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ನಾನು ಈ ರೀತಿ ವೀಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಶಕ್ತಿ ಸ್ಫೂರ್ತಿಯಾಗಿರುತ್ತೆ. ಹಾಗೆ ನೀವೇನಾದರೂ ಸಲಹೆ ಅಥವಾ ಇನ್ನೇನಾದರೂ ಪ್ರಶ್ನೆಗಳಿದ್ದರೆ ವಾಟ್ಸಪ್ಪಲ್ಲಿ ನನಗೆ ಕನೆಕ್ಟ್ ಆಗಿ.
ನನ್ನ ನಂಬರ್ ತೊಗೊಳ್ಳಿ, ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ. ಹಾಗೆ ಇಲ್ಲ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಸೇರ್ಕೊಳ್ಳಿ ಇಷ್ಟ ಆಗೋರು. ಹಾಗೆ ನಿಮ್ಮ ಜೀವನದಲ್ಲಿ ಯಾವಾಗೂ ಒಳ್ಳೆಯದನ್ನು ಮಾಡಿ, ಯಾವಾಗೂ ನಿಮ್ಗೆ ಒಳ್ಳೆಯದೇ ಆಗುತ್ತೆ. ನೀವು ನಿಮ್ಮ ವ್ರತನ ಮುಂದುವರಿಸಿ, ಪೂಜೆಗಳನ್ನು ಮುಂದುವರಿಸಿ. ಮಾರ್ಕೆಟ್ನಲ್ಲಿ ಸಿಗುತ್ತೆ ಹೂಗಳು. ಒಂದು ವೇಳೆ ಹತ್ತಿರ ಎಲ್ಲಾದರೂ ಮರ ಇದ್ದರೆ ಅಲ್ಲಿ ತಗೊಳ್ಳಿ. ಒಟ್ಟಿನಲ್ಲಿ ನಾಗಲಿಂಗ ಪುಷ್ಪ ಯೂಸ್ ಮಾಡಿ. ಓಕೆ ಇವರೇ, ನಿಮ್ಗೆ ಒಳ್ಳೆಯದಾಗಲಿ. ನನ್ನ ಆಶೀರ್ವಾದ, ಗುರುಗಳ ಆಶೀರ್ವಾದ, ಈ ಪ್ರಕೃತಿ ಆಶೀರ್ವಾದ ನಿಮಗೆ ಸದಾ ಇರಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ನೀವು ಲೈಕ್ ಮಾಡಿದ್ರೆ ನನಗೆ ಪ್ರೋತ್ಸಾಹ. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.